ನಮಸ್ಕಾರ ಗೆಳತಿಯರೇ, ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಅಕ್ಟೋಬರ್ 4, ದಸರಾ ಹಬ್ಬದ 2ನೇ ದಿನ. ಎಲ್ಲ ದಿವಸಗಳು ಈಗ ಚಲೋ ಇರ್ತಾವಂತೇಳಿ ಅಕ್ಷುಗ ಮೂಗ್ಬಟ್ಟು ಚುಚ್ಸೀವಿ. ಎಷ್ಟೊತ್ತನ ಚುಚ್ಚು ಮುಂದೆ ಅಳ್ಳಾಕತ್ತಿದ್ಲರಿ, ನೋಡೀಗ ತಾನೇ ನಗಾಕತ್ತಾಳ. ಹೆಣ್ಮಕ್ಳಿಗೆ ಮೂಗ್ಬಟ್ಟಿದ್ರೆ ಚಂದ ನೋಡ್ರಿ. ಇವತ್ತು ಬೆಳಿಗ್ಗೆ ಇದೇ ಕೆಲಸ ಆಯಿತು. ಮನೆ ಕೆಲಸ ಬಡ ಬಡ ಮುಗಿಸಿ ಮೂಗ್ಬಟ್ಟು ಚುಚ್ಚಿಸ್ಕೊಂಬಂದ್ವಿ. ಈ ಮೊದಲು ಒಂದು ಸರಿ ಚುಚ್ಚಿಸಿದ್ವಿ ರೀ, ಸ್ವಲ್ಪ ಕೆಳಗಾಯ್ತದು. ಹೀಗಾಗಿ ಅದನ್ನು ತೆಗೆದಾದ್ಮೇಲೆ 2 ವರ್ಷ ಆಯಿತು ತೆಗೆದು, ಮತ್ತೀಗ ಚುಚ್ಚಿಸಿವಿ. ಮತ್ತು ನಮ್ಮ ಮನೆಯ ಹತ್ತಿರದೊಳಗೆ ಒಂದು ಮಹಾಲಕ್ಷ್ಮಿ ದೇವಸ್ಥಾನ ಐತಿ. ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಪೂಜಾ ಕಾರ್ಯಕ್ರಮ ಇತ್ತು. ದಸರಾ ಹಬ್ಬದ ಪ್ರಯುಕ್ತ ಅವರು ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು ಗುಡಿ ಒಳಗೆ. ಹೀಗಾಗಿ ಮಧ್ಯಾಹ್ನ ಆ ಕಡೆಗೆ ಹೋಗಿದ್ವಿ ನೋಡ್ರಿ ದೇವಸ್ಥಾನಕ್ಕೆ. ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೇ ಪ್ರಸಾದ ಇತ್ತು, ಪ್ರಸಾದ ತೊಗೊಂಡು ಬಂದ್ವಿ. ಅಕ್ಷು ನಾನು ಇಬ್ಬರೇ ಹೋಗಿವಿ. ಈ ಗುಡಿ ಹತ್ರನೇ ನನ್ನ ಫ್ರೆಂಡ್ ಮನೆ ಐತಿ, ಅವರು ಕೂಡ ಬಂದಿದ್ರು ದೇವಸ್ಥಾನಕ್ಕೆ. ಇವರೇ ನೋಡ್ರಿ ನನ್ನ ಫ್ರೆಂಡ್. ಇವರು ಆಲ್ರೆಡಿ ಒಂದು ವಿಡಿಯೋ ಒಳಗೆ ತೋರಿಸಿ ನಿಮಗೆ. ಇವರು ಕೂಡ ನನ್ನ ಬೆಸ್ಟ್ ಫ್ರೆಂಡ್ಸಲ್ಲಿ ಒಬ್ಬರು. ಇದ್ರ ಜೊತೆಗೆ ಇನ್ನೂ ಡಿ.ಎಡ್ ಫ್ರೆಂಡ್ಸ್ ಮತ್ತು ಪ್ರೈಮರಿ ಫ್ರೆಂಡ್ಸ್ ಇದಾರ. ಇನ್ನು 5-6 ಜನ ಡಿ.ಎಡ್ ಫ್ರೆಂಡ್ಸ್, ಅವರು ಕೂಡ ಭಾಳ ಕ್ಲೋಸ್ ಇದಾರ. ಯಾವಾಗಾದರೂ ಒಂದು ವಿಡಿಯೋದಲ್ಲಿ ಅವ್ರಿಗೂ ಕೂಡ ನಿಮಗೆ ತೋರಿಸ್ತೀನಿ. ಬೇರೆ ಬೇರೆ ಊರೊಳಗದವ್ರು ಅವರೆಲ್ಲ. ಇಲ್ಲಿ ದೇವಸ್ಥಾನದೊಳಗೆ ಬೆಳಿಗ್ಗೆಯಿಂದನೇ ಭಜನಾ ಕಾರ್ಯಕ್ರಮ ಮತ್ತು ಮೂರ್ತಿ ಪ್ರತಿಷ್ಠಾಪನೆಯ ಮೆರವಣಿಗೆ ಎಲ್ಲ ಇತ್ತು. ಆದರೆ ನಮಗೆ ಮುಂಚೆನೇ ಬರೋಕ್ಕಾಗಲಿಲ್ಲ. ಮನೆ ಕೆಲಸ ಮತ್ತು ಅಕ್ಷುಂದು ಇವತ್ತು ಮೂಗು ಚುಚ್ಚಿಸೋ ಕಾರ್ಯಕ್ರಮ ಇರೋದ್ರಿಂದ ಬರೋದಾಗಲಿಲ್ಲ. ಹೀಗಾಗಿ ಲೇಟಾಗಿ ಬಂದ್ವಿ. ಮಧ್ಯಾಹ್ನ 3 ಗಂಟೆ ಆಗಿತ್ತು, 2:30-3 ಗಂಟೆ ಆಗಿತ್ತು ನಾವು ಬಂದಾಗ. ಪ್ರಸಾದ ಒಳಗೆ ಹುಗ್ಗಿ, ಅನ್ನ, ಸಾರ ಮತ್ತು ಬದ್ನಿಕಾಯಿ ಪಲ್ಯ ಮಾಡಿದ್ರು ನೋಡ್ರಿ. ಇಷ್ಟು ಜನಕ್ಕೆ ಮಾಡಿದ್ರಂದ್ರೂ ಟೇಸ್ಟ್ ಮಾತ್ರ ಭಾಳ ಚೆಂದಾಗಿತ್ತು. ಹುಗ್ಗಿ ಮತ್ತು ಅನ್ನ ಸಾರ ಭಾಳ ಟೇಸ್ಟಾಗಿತ್ತು. ಈಗ ರಾತ್ರಿ 7:30 ಗಂಟೆ ಆಗೈತೆ ರೀ. ಮತ್ತೇನು ನಡುವೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಒಮ್ಮೆ 7:30 ಗಂಟೆಗೆ ಸ್ಟಾರ್ಟ್ ಮಾಡೀನಿ. ಈ ಫ್ರಾಕ್ನ ಫೈನಲ್ ಆಗಿ ಸ್ಟಿಚ್ ಮಾಡಿ ಕೈ ಹೊಲಿಗೆದು ಹಾಕೋದಿತ್ತು. ಮತ್ತು ಇದ್ರ ಜೊತೆಗೆ ವೇಲ್ ಕೂಡ ಸ್ಟಿಚ್ ಮಾಡೀನಿ ನೋಡ್ರಿ. ಅಂದ್ರೆ ವೇಲ್ ಸ್ವಲ್ಪ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಬೇಕಾಗಿತ್ತು. ಸ್ಯಾರಿಯಲ್ಲಿನೇ ವೇಲ ಮತ್ತು ಫ್ರಾಕ ಮತ್ತು ಇದೇ ಸ್ಯಾರಿಯಲ್ಲಿ ಉಳಿದಿರುವಂತಹ ಬಟ್ಟೆಯಲ್ಲಿ ಒಂದು ಸಣ್ಣ ಪಾಪುಗೆ ಡ್ರೆಸ್ ಕೂಡ ಸ್ಟಿಚ್ ಮಾಡಬೇಕಾಗಿತ್ತು. ಇದನ್ನು ಫೈನಲ್ ಆಗಿ ಮುಗಿಸಿ ಉಳಿದಿರುವಂತಹ ಬಟ್ಟೆಯಲ್ಲಿ ಸಣ್ಣ ಹುಡುಗಿಗೆ ಫ್ರಾಕ್ ಸ್ಟಿಚ್ ಮಾಡಬೇಕಾಗೈತಿ. ಇದನ್ನು ಮೊದಲು ವಿಡಿಯೋ ಮಾಡಿ ತೆಗೆದು ಆಮೇಲೆ ಫ್ರಾಕ್ನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ತೀನಿ. ಇದನ್ನು ಆಲ್ರೆಡಿ ನನ್ನ ಚಾನಲ್ನೊಳಗೆ ಅಪ್ಲೋಡ್ ಮಾಡಿ ನೋಡಿರಿ. ಈ ರೀತಿ ಎಲ್ಲ ಸೆಟ್ ಮಾಡಿ ಫೈನಲ್ ಲುಕ್ ತೊಗೋಬೇಕಾಗ್ತೈತಿ. ಒಮ್ಮೆ ಎಲ್ಲ ಮುಗಿಸ್ಬಿಡೋಕ್ಕಾಗಂಗಿಲ್ಲ, ಭಾಳ ಕೆಲಸ ಇರ್ತಾವೆ ಸ್ಟಿಚಿಂಗ್ ವಿಡಿಯೋ ಅಂತಂದ್ರೆ. ನೋಡಿರಿ, ಈ ರೀತಿಯಾಗಿ ಸ್ಟಿಚ್ ಮಾಡಿ ಚಾನಲ್ ಒಳಗೆ ಲೇಡೀಸ್ ಕ್ರೇಜ್ ಚಾನಲ್ ಒಳಗೆ ಅಪ್ಲೋಡ್ ಮಾಡೀನಿ. ಕಟ್ಟಿಂಗ್ ವಿಡಿಯೋ ಮತ್ತು ಸ್ಟಿಚಿಂಗ್ ವಿಡಿಯೋ ಬೇರೆ ಬೇರೆ ಸಪ್ರೇಟಾಗಿ ಅಪ್ಲೋಡ್ ಮಾಡೀನಿ. ಅದ್ರ ಜೊತೆಗೆ ಪಫ್ ಸ್ಲೀವ್ಸ್ನ ವಿಡಿಯೋ ಕೂಡ ಸಪ್ರೇಟಾಗಿಯೇ ಅಪ್ಲೋಡ್ ಮಾಡೀನಿ. ಮತ್ತು ಇದಾದಮೇಲೆ ಮತ್ತು ನೆಕ್ಸ್ಟ್ ಫ್ರಾಕ್ ಸ್ಟಿಚ್ ಮಾಡೋಕತ್ತಿದ್ದೆ, ಅರ್ಧನೇ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ತೋರಿಸ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಈ ಸಣ್ಣ ಫ್ರಾಕ್ನ ಸ್ಟಿಚಿಂಗನ್ನು ನಾಳೆ ವಿಡಿಯೋದೊಳಗೆ ತೋರಿಸ್ತೀನಿ.